ಈ ನಿವಾಸದಲ್ಲಿ ಸುಮಾರು ಸಾರಿ MLA ಸಾಹೇಬರಿಗೆ ಮನವಿಯನ್ನು ಸಲ್ಲಿಸಿದ್ರ ರೋಡಿಗೆ ಬಹಳ ಅನಾಹುತವಿದೆ, ಯಾರಿಗಾದ್ರೂ ಅನಾಹುತವಾಗಿ ಜೀವ ಹಾನಿಯಾಗುವ ಸಂಭವವಿದೆ ಅಂತ ಹೇಳಲು ಬಹಳಷ್ಟು ಸಾರಿ ಮನವಿ ಮಾಡಿದ್ದೀವಿ. ಆ ಮನವಿಗೆ ಯಾವುದೇ ರೀತಿಯಿಂದ ಸ್ಪಂದಿಸಲಿಲ್ಲ. ಅದೇ ರೀತಿ CMC ಕಮಿಷನರ್ ಸಾಹೇಬ್ ಕೂಡ ಮನವಿ ಮಾಡಿದೀವಿ, ಬಂದು ನೋಡಿದಂಗೆ ಮಾಡಿದ್ರು ಅದಕ್ಕೆ ಯಾವುದೇ ರೀತಿಯಿಂದ ಸ್ಪಂದಿಸಲಿಲ್ಲ. ಅದಕ್ಕೆ ಓಣಿಯವರು ಎಲ್ಲರೂ ಕೂಡ್ಕೊಂಡು ನಾವು ಇಂತಿಷ್ಟು ಎಲ್ಲರೂ ಮನೆಗೆ ಅಮೌಂಟ್ ಅನ್ನ ಜಮಾ ಮಾಡಿ ಆ ಅಮೌಂಟಿನ ಮುಖಾಂತರ ನಮ್ಮನ್ನ ನಾವು ಮಾಡ್ಕೊಳ್ಳೋಂಥ ಪರಿಸ್ಥಿತಿ MLA ಸಾಹೇಬರು ಇದ್ರೂ ಕೂಡ ಈ ಓಣಿಗೆ ಆ ಪರಿಸ್ಥಿತಿ ಬಂದೊದಗಿದೆ. ಅದಕ್ಕೆ ಈಗಲಾದರೂ ಎಚ್ಚೆತ್ತುಕೊಂಡು ಈ ಓಣಿಯವರಿಗೆ ರೋಡಿನ ವ್ಯವಸ್ಥೆಯನ್ನ ಮಾಡಬೇಕು. ಮಾಡಿಲ್ಲ ಅಂತಂದ್ರೆ ಆ ಜೀವ ಹಾನಿಗೆ ಅವರೇ ಜವಾಬ್ದಾರರು ಅಂತ ಹೇಳಿ ನನ್ನ ವಿಶೇಷವಾಗಿ ಅನುಭವ ಮಂಟಪದ ಬಾಜು ಇರ್ತಕ್ಕಂಥ ಕಾಲನಿ ಬಹಳ ವಿಶೇಷವಾಗಿದೆ. ಇಲ್ಲಿನ ಜನರು ಬಹಳಷ್ಟು ವ್ಯಾಪ್ತಿ ಹರಡಿದೆ. ಅಲ್ಲಿ ಸುಮಾರು ಜನರು ನಿವಾಸಿಯಾಗಿದ್ದಾರೆ. ಅದಕ್ಕೆ ಆ ನಿವಾಸಿಯವರಿಗೆ ಸುರಕ್ಷಿತವಾಗಿ ಕೊಡ್ಬೇಕಾದ್ರೆ ರೋಡಿನ ವ್ಯವಸ್ಥೆ ಇಲ್ಲ. ಯಾವುದೇ ರೀತಿಯಿಂದ ರೋಡಿನ ವ್ಯವಸ್ಥೆ ಇಲ್ಲ ಅಂತಂದ್ರೆ ಹೋಗು ಬರೋವರಿಗೆ ಪ್ರತಿಯೊಂದು ಮನೆಯಲ್ಲಿ ಕಾರು, ಟೂ ವೀಲರು ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿದೆ. ಅವ್ರಿಗೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಅದಕ್ಕೆ ಈಗಲಾದರೂ ಎಚ್ಚೆತ್ತುಕೊಂಡು MLA ಸಾಹೇಬರು ನಮ್ಮ ಓಣಿಗೆ ವ್ಯವಸ್ಥೆಯನ್ನ ಮಾಡಿ ರೋಡಿನ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾಗಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಓಣಿಯ ಪರವಾಗಿ ಓಣಿಯ ಜನರೊಂದಿಗೆ ಮನವಿ ಮಾಡ್ತಾ ಇದ್ದೀನಿ.